ಶ್ರೀ ಗುರುಭ್ಯೋ ನಮಃ. ಜನ್ಮಗತಗತಿಚಾರಣಂ ಭವಿಷ್ಯಂತಂ ಜ್ಯೋತಿರ್ವಿಜ್ಞಾನಂ ಸಮಸ್ತಪುರಹಿತಾನಾಂ ಲಿಖ್ಯತೆ ಶಾಸ್ತ್ರಪುರಾಣಾಂ. ಚೈತನ್ಯಂ ಶಾಶ್ವತಂ ಶಾಂತಂ ಯೋಪಾತೇತಂ ನಿರಂಜನಂ ನಾದಬಿಂದುಕಲಾತೇತಂ ತಸ್ಮೈ ಶ್ರೀ ಗುರವೇ ನಮಃ. ಸಮಸ್ತ ಕನ್ನಡ ನಾಡಿನ ಜನತೆಗೆ ಪ್ರಥಮವಾಗಿ ನಮ್ಮ ನಮಸ್ಕಾರವನ್ನು ತಿಳಿಸುತ್ತಾ, ಸನಾತನ 95 ಅಂತಕ್ಕಂತಹ ಜ್ಯೋತಿಷ್ಯದ ಚಾನಲ್ಗೆ ತಮಗೆ ಸ್ವಾಗತವನ್ನು ಕೋರುತ್ತಾ, ಹಿಂದಿನ ಒಂದು ಸಂಚಿಕೆಯಲ್ಲಿ ನಾವು ಬುಧಗ್ರಹದ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ತಮ್ಮೊಡನೆ ಹಂಚಿಕೊಂಡಿದ್ವಿ. ಹಿಂದಿನ ಒಂದು ಸಂಚಿಕೆಯಲ್ಲಿ ನಾವು ಬೃಹಸ್ಪತಿ ಅಂದರೆ ಗುರುಗ್ರಹ, ಆತನ ಒಂದು ಪರಿಣಾಮಗಳು, ಪ್ರಭಾವಗಳು ಹೇಗೆ ಮನುಷ್ಯನ ಜೀವನದ ಮೇಲೆ ಪರಿಣಾಮವನ್ನು ಉಂಟು ಮಾಡುತ್ತೆ ಅಂತಕ್ಕಂಥ ವಿಚಾರದ ಕುರಿತಾಗಿ ನೋಡೋಣ. ಬೃಹಸ್ಪತಿ ಅಂದರೆ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಗುರುಗ್ರಹ. ನಾನಾ ರೀತಿಯಲ್ಲಿ ಗುರುಗಳು ಈ ಒಂದು ಭೂಲೋಕದಲ್ಲಿ ಜನನವನ್ನು ತಾಳಿರ್ತಕ್ಕಂಥದ್ದು. ನವಗ್ರಹಗಳಲ್ಲಿ ಅತ್ಯಂತ ವಿದ್ಯೆಯನ್ನು ಉಳ್ತಕ್ಕಂಥದ್ದು, ಅತ್ಯಂತ ಗೌರವವನ್ನು ಉಳ್ತಕ್ಕಂಥ ಗ್ರಹ ಅಂದರೆ ಅದು ಬೃಹಸ್ಪತಿ ಅಂತ ಹೇಳಿ ಕರೀತಾರೆ. ಹೇಗೆ ಒಂದು ಮನುಷ್ಯನು ಜೀವನದಲ್ಲಿ ಮುಂದೆ ಬರಲಿಕ್ಕೆ, ಆತನು ಸಾಧನೆಯನ್ನು ಮಾಡಲಿಕ್ಕೆ, ಒಂದು ಮಾರ್ಗವನ್ನು ತಲುಪಲಿಕ್ಕೆ ಗುರು ಎಷ್ಟು ಮುಖ್ಯವಾಗ್ತಾನೋ ಅಷ್ಟೇ ಮುಖ್ಯವಾಗಿ ಆದಿತ್ಯಾದಿ ನವಗ್ರಹಗಳಲ್ಲಿ ಅತ್ಯಂತ ಪ್ರಮುಖವಾಗಿರತಕ್ಕಂಥ ಸ್ಥಾನವನ್ನು ಹೊಂದಿರತಕ್ಕಂಥವರು ಬೃಹಸ್ಪತಿ ಗ್ರಹ. ಈ ಒಂದು ಬೃಹಸ್ಪತಿ ಗ್ರಹದ ಪರಿಣಾಮ ಯಾವ ರೀತಿಯಾಗಿ ಮನುಷ್ಯನ ಮೇಲೆ ಪ್ರಭಾವವನ್ನು ಬೀರುತ್ತೆ ಅಂತಕ್ಕಂಥ ವಿಚಾರವನ್ನು ನೋಡಿದಾಗ, ಈ ಒಂದು ಬೃಹಸ್ಪತಿ ಅಂದರೆ ಗುರುಗ್ರಹಕ್ಕೆ ಸಮಾಜಕಾರಕ ಅಂಥೇಳಿ ಕರೀತಾರೆ, ಹಾಗೂ ವಿದ್ಯಾಕಾರಕ ಅಂಥೇಳಿ ಕರೀತಾರೆ. ಏನು ಸ್ವಾಮಿ ವಿದ್ಯಾಕಾರಕ ಅಂತಂದರೆ, ನಮ್ಮೆಲ್ಲರಿಗೂ ಗೊತ್ತಿರಬೇಕು, ಆಗಲೇ ನಾನು ಹೇಳಿದಾಗೆ ಒಂದಿಷ್ಟು ಹಣ ನಮ್ಮ ಹತ್ರ ಇರುತ್ತೆ, ಆಸ್ತಿ ಇರುತ್ತೆ, ಮನೆಯಲ್ಲಿ ನಮ್ಮನ್ನು ಓದಿಸ್ಲಿಕ್ಕೆ ಎಲ್ಲರೂ ಕೂಡ ರೆಡಿ ಇರ್ತಾರೆ. ಆದರೆ ಓದತಕ್ಕಂಥ ವ್ಯಕ್ತಿಗೆ ಆ ಓದಿನ ಬಗ್ಗೆ ಆಸಕ್ತಿ ಇರಬೇಕು, ಹಾಗೂ ತಾನು ಹೆಚ್ಚಿನ ಒಂದು ರೀತಿಯಾದಂಥ ಹೆಚ್ಚಿನ ಶಿಕ್ಷಣವನ್ನು ಹೈಯರ್ ಎಜುಕೇಷನ್ ಅಂತ ಏನು ಕರಿತೀರಿ ಅಂತಹ ಶಿಕ್ಷಣವನ್ನು ಸಂಪಾದನೆ ಮಾಡಲಿಕ್ಕೆ ಆತನಿಗೆ ಫಸ್ಟ್ ಏನಿರಬೇಕು, ಯೋಗ ಹಾಗೂ ಆತನ ಮನಸ್ಸು ಹಾಗೂ ಆತನ ಒಂದು ಶಕ್ತಿ ಇರಬೇಕು ಹೇಳ್ತಾರೆ, ವಿದ್ಯಾಶಕ್ತಿ. ಆ ಒಂದು ಶಕ್ತಿ ಇದ್ದಾಗ ಮಾತ್ರ ಆ ವ್ಯಕ್ತಿಯು ಏನಾಗ್ತಾನೆ, ಹೈಯರ್ ಎಜುಕೇಷನ್ ಹೆಚ್ಚಿನ ಶಿಕ್ಷಣವನ್ನು ಪಡಲಿಕ್ಕೆ ಸನ್ನದ್ಧನ ಆಗ್ತಾನೆ. ಅಂತಹ ಅನುಗ್ರಹವನ್ನು ತೋರತಕ್ಕಂಥವ್ರು ಯಾರು? ಗುರುಗ್ರಹ. ಯಾರಿಗೆ ಈ ಗುರುಗ್ರಹದ ಅನುಗ್ರಹ ಇರುತ್ತೋ ಅವ್ರಿಗೆ ಏನಾಗುತ್ತೆ ಕೇಳಿದ್ರೆ, ಈ ಹೆಚ್ಚಿನ ಶಿಕ್ಷಣವನ್ನು ಕಲೀಲಿಕ್ಕೆ ಏನಾಗುತ್ತೆ ಕೇಳಿದ್ರೆ ಅವರಿಗೆ ಅನುಕೂಲವಾಗುತ್ತೆ ಹೇಳ್ತಾರೆ. ಹಾಗೆ ಈ ಒಂದು ಬೃಹಸ್ಪತಿ ಗ್ರಹಕ್ಕೆ ಸಮಾಜಕಾರಕ ಅಂತ ಕರೀತಾರೆ ಅಂತ ಹೇಳಿದೆ. ಏನು ಸ್ವಾಮಿ ಸಮಾಜಕಾರಕ ಅಂತಂದ್ರೆ, ಸಮಾಜದಲ್ಲಿ ಒಬ್ಬ ವ್ಯಕ್ತಿಗೆ ಒಳ್ಳೆಯ ಸ್ಥಾನಮಾನ, ಗೌರವ, ಪ್ರತಿಯೊಬ್ಬರು ಕೂಡ ಆತನ್ನು ನೋಡಿದಾಗ ಗೌರವವನ್ನು ಕೊಡ್ತಕ್ಕಂಥದ್ದು, ಸಮಾಜದಲ್ಲಿಗೆ ಅವನದೇ ಆದಂಥ ಒಂದು ಛಾಯೆ, ಒಂದು ಹೆಸರಿರ್ತಕ್ಕಂಥದ್ದು, ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿರ್ತಕ್ಕಂಥದ್ದು, ಉನ್ನತ ಹುದ್ದೆಯಲ್ಲಿರ್ತಕ್ಕಂಥದ್ದು, ಉನ್ನತವಾದಂಥ ಕೆಲಸಗಳನ್ನು ಮಾಡ್ತಕ್ಕಂಥದ್ದು, ಉನ್ನತ ಗುಣಮಟ್ಟದ ಕೌಶಲ್ಯಗಳಿರ್ತಕ್ಕಂಥದ್ದು, ಉನ್ನತ ಗುಣಮಟ್ಟದ ಪ್ರಭಾವಗಳನ್ನು ಜನರ ಮೇಲೆ ಬೀರ್ತಕ್ಕಂಥದ್ದು, ಸಮಾಜಕ್ಕೆ ಒಳ್ಳೆಯ ರೀತಿಯಂತಹ ಸಂದೇಶಗಳನ್ನು ಕೊಡ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಏನು ಕೇಳಿದ್ರೆ ಬೃಹಸ್ಪತಿ ಗ್ರಹದ ಅನುಗ್ರಹ ಯಾರಿಗಿರುತ್ತೋ ಅವರಿಗೆ ಮಾತ್ರ ಈ ಒಂದು ಕೌಶಲ್ಯಗಳು, ಅನುಗ್ರಹಗಳು, ಅವಕಾಶಗಳು ಪ್ರಾಪ್ತವಾಗಲಿಕ್ಕೆ ಸಾಧ್ಯವಾಗುತ್ತೆ. ಅಂತಹ ಬೃಹಸ್ಪತಿ ದೇವ ಏನಿದ್ದಾನೆ, ಬೃಹಸ್ಪತಿ ಗ್ರಹ ಎಲ್ಲರಿಗೂ ಕೂಡ ಒಂದೇ ರೀತಿಯಾದಂಥ ಅನುಕೂಲವನ್ನು ತೋರಲ್ಲ ಹೇಳ್ತಾರೆ. ಅಂದರೆ ಆಗ ಹೇಳಿದಾಗೆ ವ್ಯಕ್ತಿಯ ಒಂದು ಜನನವೂ ಕೂಡ ಕಾರಣವಾಗುತ್ತೆ, ಆತನ ಹುಟ್ಟಿರ್ತಕ್ಕಂಥ ಸಮಯ ಕೂಡ ಕಾರಣವಾಗುತ್ತೆ, ಹಾಗೂ ಅವನು ಕಲಿತುಕೊಂಡಂತಹ ಸಂಸ್ಕಾರವೂ ಕೂಡ ಏನಾಗುತ್ತೆ ಈ ಒಂದು ಗುರುಗ್ರಹದ ಅನುಕೂಲವನ್ನು ಹಾಗೂ ಗುರುಗ್ರಹದ ಪ್ರಭಾವವನ್ನು ಅಥವಾ ಅನುಗ್ರಹವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹೇಗೆ ಸ್ವಾಮಿ ನಾವು ಜಾತಕದಲ್ಲಿ ನಮಗೆ ಗುರುಬಲವಿಲ್ಲ,
ಜಾತಕದಲ್ಲಿ ನಮಗೆ ಗುರು ಯಾವುದರಿಂದ ಅನುಗ್ರಹಗಳಿಲ್ಲ, ಆದರೂ ಕೂಡ ಹೇಗೆ ನಾವು ಆ ಗುರುಗಳ ದೃಷ್ಟಿಯನ್ನು ನಮ್ಮೆಡೆಗೆ ತಿರ್ಸ್ಕೊಳ್ಬೇಕು, ನಾವು ಹೇಗೆ ಸಾಧನೆಯನ್ನು ಮಾಡಬೇಕು, ನಾವು ಹೇಗೆ ಸಮಾಜದಲ್ಲಿ ಒಳ್ಳೆಯ ಒಂದು ಹೆಸರನ್ನು ಮಾಡಬೇಕು ಅಂತ ಕೇಳಿದಾಗ ನೋಡಿ, ಗುರುವು ಸಮಾಜಕಾರಕ ವಿದ್ಯಾಕಾರಕ ಅಂತ ಹೇಳಿದ್ರೆ ಸಮಾಜದಲ್ಲಿ ನಮಗೆ ಒಳ್ಳೆಯ ಹೆಸರು ಸ್ಥಾನಮಾನ ಗೌರವ ಬರಬೇಕಂದ್ರೆ ನಾವು ಕೂಡ ಸಮಾಜಕ್ಕೆ ಹಿತಕರವಾಗಿರ್ತಕ್ಕಂಥ, ಸಮಾಜದ ಒಳಿತಿಗೆ ಅನುಕೂಲವಾಗತಕ್ಕಂತಹ ಕೆಲಸಗಳನ್ನು ಮಾಡಿದಾಗ ಅಂತಹ ವ್ಯಕ್ತಿ, ಆತನಿಗೆ ವಿದ್ಯೆ ಇಲ್ಲ ಅಂದ್ರೂ ಕೂಡ ಏನಾಗತ್ತೆ, ಆತನಿಗೆ ಸಮಾಜದಲ್ಲಿ ಗೌರವ ಪ್ರಾಪ್ತವಾಗುತ್ತೆ ಅಂತೇಳಿ. ಮತ್ತೆ ಅಂತಹ ವ್ಯಕ್ತಿಗಳು ಒಳ್ಳೆಯ ಸ್ಥಾನಮಾನವನ್ನು ಪಡಿತಾರೆ, ಸಮಾಜದಲ್ಲಿ ಗೌರವವನ್ನು ಕೂಡ ಪಡಿತಾರೆ. ಅಕಸ್ಮಾತ್ ಈ ಒಂದು ಗುರುವಿನ ಅನುಗ್ರಹ ಇಲ್ಲದೆ ಹೋದ ಪಕ್ಷದಲ್ಲಿ ಏನಾಗುತ್ತೆ ಅಂತ ಕೇಳಿದಾಗ ಅಂತ ವ್ಯಕ್ತಿಗಳು ಏನಾಗ್ತಾರೆ ಅಂತ ಕೇಳಿದ್ರೆ, ಅವರ ಹತ್ರ ಎಷ್ಟೇ ಹಣ ಇರ್ಬೋದು, ಪ್ರಭಾವ ಇರ್ಬೋದು, ಅವರು ಶಕ್ತಿಶಾಲಿ ಆಗಿರ್ಬೋದು, ಎಷ್ಟೇ ಒಳ್ಳೆ ಉದ್ಯೋಗ ಇರ್ಬೋದು, ಎಷ್ಟೇ ಒಳ್ಳೆ ರಾಜಕೀಯ ಸ್ಥಾನದಲ್ಲಿ ಇರ್ಬೋದು, ಏನೇ ಇದ್ರೂ ಕೂಡ ಅವರು ಸಮಾಜ ಭ್ರಷ್ಟರಾಗ್ತಾರೆ. ಸಮಾಜದಲ್ಲಿ ಅವರಿಗೆ ಒಳ್ಳೆಯ ಹೆಸರು ಪ್ರಾಪ್ತವಾಗಲ್ಲ. ಸಮಾಜದಲ್ಲಿ ಆ ಜನರು ಅವರನ್ನು ಏನ್ ಮಾಡ್ತಾರೆ, ತುಚ್ಛವಾಗಿ ಕಾಣ್ತಾರೆ, ಅಗೌರವದಿಂದ ಕಾಣ್ತಾರೆ. ಸಮಾಜದಲ್ಲಿ ಚಿಕ್ಕ ಪುಟ್ಟ ವ್ಯಕ್ತಿಗಳು ಕೂಡ ಅವರ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತಾರೆ ಅಂತ. ಅಂದ್ರೆ ಸಮಾಜದಲ್ಲಿ ಕೆಟ್ಟ ಹೆಸರನ್ನ ತೆಗೆದುಕೊಂಡಿರ್ತಾರೆ ವ್ಯಕ್ತಿಗಳು. ಈ ರೀತಿಯಾದಂತಹ ಪ್ರಭಾವಗಳನ್ನ ಗುರುಗ್ರಹ ಮನುಷ್ಯರ ಜೀವನದ ಮೇಲೆ ಪ್ರಭಾವ ಬೀರ್ತಾನೆ ಅಂತ ಹೇಳಿ. ಯಾರಿಗೆ ಗುರುಗ್ರಹದ ಸಂಪೂರ್ಣ ಅನುಗ್ರಹ ಪ್ರಾಪ್ತವಾಗಬೇಕು ಅಂತ ಕೇಳಿದ್ರೆ ಈಗಲಿಂದಲೇ ತಾವು ಸಂಕಲ್ಪವನ್ನು ಮಾಡಬೇಕು. ಜಾತಕ ಹೇಗೆ ಇರಲಿ, ಗ್ರಹಗತಿಗಳು ಹೇಗೆ ಇರಲಿ, ಆ ಗುರುವಿನ ಒಂದು ಅನುಗ್ರಹವನ್ನು ಪಡ್ಕೊಳ್ಬೇಕಾದ್ರೆ ಆ ಗುರು ಸ್ಮರಣೆ ಅಂತಕ್ಕಂಥದ್ದು ಮಾಡ್ತಕ್ಕಂಥದ್ದು. ಮೊದಲಾಗಿ ತಂದೆ ತಾಯಿಗೆ ಗೌರವವನ್ನು ಕೊಡ್ತಕ್ಕಂಥದ್ದು, ಕಲಿಸಿರ್ತಕ್ಕಂಥ ಶಿಕ್ಷಕ ವರ್ಗದವರಿಗೆ ಅವರಿಗೆ ಗೌರವವನ್ನು ಕೊಡ್ತಕ್ಕಂಥದ್ದು, ತಂದೆ ತಾಯಿ ಮಾತನ್ನು ಕೇಳ್ತಕ್ಕಂಥದ್ದು. ಹಾಗೆ ಮನೆಯಲ್ಲಿ ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲಿಯೇ ಸಂಸ್ಕಾರವನ್ನು ಕೊಡ್ತಕ್ಕಂಥದ್ದು. ನಾವು ಧರ್ಮ, ನಮ್ಮ ಆಚರಣೆ, ತಂದೆ ತಾಯಿ ಅಂದರೆ ಏನು, ಅವ್ರಿಗೆ ಯಾವ ರೀತಿಯಾದಂಥ ಗೌರವವನ್ನು ಕೊಡಬೇಕು, ಗುರು ಹಿರಿಯರು ಅಂದರೆ ಏನು, ಅವ್ರಿಗೆ ಯಾವ ರೀತಿ ಗೌರವವನ್ನು ಕೊಡಬೇಕು, ಸಮಾಜದಲ್ಲಿರ್ತಕ್ಕಂತಹ ಉನ್ನತ ವ್ಯಕ್ತಿಗಳಿಗೆ ಯಾವ ರೀತಿಯಿಂದ ಗೌರವವನ್ನು ಕೊಡಬೇಕು. ಹಾಗೂ ಗುರು ದೇವನಿಗೆ ನಾನಾ ರೀತಿಯಂಥ ಗುರುಗಳಿದ್ದಾರೆ ಜಗತ್ತಲ್ಲಿ. ಈ ಒಂದು ಮನುಷ್ಯರ ಒಂದು ಏನು ಹೇಳ್ತಾರೆ, ಅತಿಯಾಗಿರ್ತಕ್ಕಂಥ ಆಸೆ ಆಗಿರ್ಬೋದು, ಅವರ ಕೆಟ್ಟದಾಗಿರೋಂಥ ಮಾರ್ಗಗಳಾಗಿರ್ಬೋದು, ಧರ್ಮವನ್ನ ಬದಲಾವಣೆ ಮಾಡ್ತಕ್ಕಂಥ ವಿಧಾನಗಳಾಗಿರ್ಬೋದು. ಅಂದ್ರೆ ಒಂದು ಧರ್ಮದಿಂದ ಮತ್ತೊಂದು ಧರ್ಮಕ್ಕೆ ಏನು ಕೇಳಿದ್ರೆ ಬದಲಾವಣೆ ಮಾಡ್ತಕ್ಕಂಥದ್ದು, ಜಾತಿಗಳನ್ನು ಬದಲಾವಣೆ ಮಾಡ್ತಕ್ಕಂಥದ್ದು, ಈ ರೀತಿಯಾದಂತಹ ಸಮಸ್ಯೆಗಳನ್ನು ನೋಡಿದಾಗ ಆ ಭಗವಂತನೇ ಗುರು ಸ್ವರೂಪದಲ್ಲಿ ಭೂಮಿಗೆ ಬಂದು ನಾನಾ ರೀತಿಯಲ್ಲಿ ಜನ್ಮವನ್ನು ತಾಳ್ತಾನೆ. ಕೆಟ್ಟ ಮಾರ್ಗದಲ್ಲಿ, ವಾಮಮಾರ್ಗಗಳಲ್ಲಿ ಕೆಟ್ಟದಾಗಿರ್ತಕ್ಕಂಥ ಜೀವನವನ್ನ ಮನುಷ್ಯರು ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಭಗವಂತ ಗುರು ಸ್ವರೂಪಿಯಾಗಿ ಭೂಮಿಗೆ ಬಂದು ದತ್ತಾತ್ರೇಯ, ರೇಣುಕಾಚಾರ್ಯ, ರಾಘವೇಂದ್ರ ಸ್ವಾಮಿ ಈ ರೀತಿಯಾಗಿ ಏನು ಕೇಳಿದ್ರೆ ಜನ್ಮವನ್ನು ತಾಳಿ ಆ ಒಂದು ಭಕ್ತರಿಗೆ, ಆ ಒಂದು ಜನರಿಗೆ ಏನು ಕೇಳಿದ್ರೆ ಒಳ್ಳೆಯ ಸಂದೇಶಗಳನ್ನು ಕೊಟ್ಟು, ಒಳ್ಳೆಯ ಮಾರ್ಗಗಳನ್ನು ತೋರಿಸ್ಕೊಟ್ಟು, ತಾವು ಯಾವ ದಾರಿಯಲ್ಲಿ ಸಾಗಬೇಕು, ನೀವು ಯಾವ ದಾರಿಯಲ್ಲಿ ಸಾಗುತ್ತಾ ಇದ್ದೀರಿ, ಯಾವುದು ಸರಿ ಯಾವುದು ತಪ್ಪು ಅಂತಕ್ಕಂಥ ವಿಚಾರಗಳನ್ನ ತೋರಿಸ್ಕೊಡೋನು ಯಾರು ಕೇಳಿದ್ರೆ ಗುರು. ಅಂತಹ ಗುರು ಈ ಒಂದು ಭೂಲೋಕದಲ್ಲಿ ನಾನಾ ರೀತಿಯಲ್ಲಿ ಜನ್ಮವನ್ನು ತಾಳಿ ನಮ್ಮೆಲ್ಲರೂ ಕೂಡ ಉಪದೇಶವನ್ನು ಮಾಡಿದರೂ ಕೂಡ ನಾವು ಕೆಲವೊಂದಿಷ್ಟು ತಪ್ಪುಗಳನ್ನು ಪ್ರತಿ ಬಾರಿಯೂ ಕೂಡ ಮಾಡ್ತಾನೆ ಇದ್ದೀವಿ. ಆ ಸಮಾಜಕಾರಕ ಅಂತ ಗುರು ಏನು ಕರಿತೀವಿ, ಆ ಸಮಾಜಕ್ಕೆ ಹಾನಿ ಆಗ್ತಕ್ಕಂಥ ಕೆಲಸಗಳನ್ನ ಮಾಡ್ತಾನೆ ಇದ್ದೀವಿ. ಇದ್ಯಾವುದನ್ನು ತಾವು ಏನು ಕೇಳಿದ್ರೆ ಅನುಕರಣೆ ಮಾಡಬಾರ್ದು. ಆ ಸಮಾಜಕ್ಕೆ ಏನು ಕೇಳಿದ್ರೆ ಅನಾನುಕೂಲವಾಗ್ತಕ್ಕಂತಹ ಮಕ್ಕಳ ಒಂದು ಯೋಚನೆಗಳನ್ನ ಬದಲಾವಣೆ ಮಾಡ್ಬೇಕಂತಂದ್ರೆ ಈಗಿನಿಂದಲೇ ಕೂಡ ಏನು ಮಾಡಬೇಕು, ಆ ಒಂದು ಮಕ್ಕಳಿಗೆ ಸಂಸ್ಕಾರವನ್ನು ಕೊಡ್ತಕ್ಕಂಥದ್ದು, ಗುರು ಹಿರಿಯರ ಬಗ್ಗೆ ಗೌರವವನ್ನು ಕೊಡ್ತಕ್ಕಂತಹ ವಿಚಾರಗಳನ್ನ ಹೇಳಿದಾಗ ಏನಾಗುತ್ತೆ ಕೇಳಿದ್ರೆ ಆ ಗುರುವಿನ ಸಂಪೂರ್ಣ ಅನುಗ್ರಹ ಎಲ್ಲರಿಗೂ ಪ್ರಾಪ್ತವಾಗುತ್ತೆ ಅಂತ ಹೇಳ್ಬೋದು. ಈ ರೀತಿಯಾಗಿ ಗುರುಗ್ರಹ ಏನು ಕೇಳಿದ್ರೆ ಮನುಷ್ಯನ ಜೀವನದ ಮೇಲೆ ಪರಿಣಾಮ ಉಂಟು ಮಾಡ್ತಾನೆ. ಇದು ಇಷ್ಟು ವಿಷಯಗಳು ಗುರುಗ್ರಹ ಬಗ್ಗೆ ಆಯ್ತು. ಇನ್ನು ಮುಂದಿನ ಒಂದು ಸಂಚಿಕೆಯಲ್ಲಿ ನಾವು ಶುಕ್ರ ಗ್ರಹ, ಈ ಒಂದು ಗ್ರಹದ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನ ಮುಂದಿನ ಸಂಚಿಕೆಯಲ್ಲಿ ಖಂಡಿತವಾಗಲೂ ಕೂಡ ನೋಡೋಣ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಸಂಪೂರ್ಣ ಮಾಡ್ತಾ ಇದ್ದೀವಿ. ಹಾಗೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದಲ್ಲಿ ಖಂಡಿತವಾಗಲೂ ಮಾಡಿಕೊಳ್ಬೇಕು ಮತ್ತು ಬೆಲ್ ಐಕಾನ್ ಆಯ್ಕೆ ಮಾಡುವ ಮುಖೇನವಾಗಿ ನಾವು ಮಾಡ್ತಕ್ಕಂತಹ ಎಲ್ಲ ರೀತಿಯಂಥ ವಿಡಿಯೋಗಳು ತಮಗೆ ಬರುತ್ತೆ ಅಂತಕ್ಕಂತಹ ಮಾತನ್ನು ಹೇಳ್ತಾ
ಈ ಒಂದು ವಿಡಿಯೋನ ಇಲ್ಲಿಗೆ ಸಂಪೂರ್ಣ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಒಳ್ಳೇದಾಗಲಿ, ಆ ಭಗವಂತ ಒಳ್ಳೆಯ ಆರೋಗ್ಯವನ್ನು ಆಯುಷ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ತಮಗೂ ಕೂಡ ಸಮಾಜದಲ್ಲಿ ಒಳ್ಳೆಯ ಗೌರವಗಳು ಪ್ರಾಪ್ತವಾಗಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ಒಳ್ಳೆಯದಾಗಿ.